ಹೀಗೆ 5 ಜನ ಒಬ್ಬ ಹುಡುಗನ್ ಜೀವನನ ಗೊತ್ತೋ ಗೊತ್ತಿಲ್ದನೋ ಹಾಳ್ ಮಾಡ್ತಾರೆ. ಏನ್ ಬೇಕು ನಿಂಗಿವಾಗ? ಏನ್ ಎಲ್ಲಾರ್ನೂ ಶೂಟ್ ಮಾಡಿ ಸಾಯಿಸ್ತೀಯಾ? ನ್ಯಾಯ ಸರ್, ನ್ಯಾಯ ಅಷ್ಟೇ. ಲೋ ನನ್ನಪ್ಪ, ನನ್ ಮಾತ್ ಕೇಳಿಲ್ಲಿ. ನೀನ್ ಪಟ್ಟಿದ್ ಕಷ್ಟ ಕೇಳಿ ನನಗೆ ತುಂಬಾ ನೋವಾಗ್ತಿದೆ. ಆದ್ರೆ ನಾನು ಹೇಳೋದ್ ತಪ್ಪಾಗ್ ತಗೋಬೇಡ. ನೀನ್ ಹೀಗಾಗಿರೋದಿಕ್ಕೆ ನಾವ್ 5 ಜನ ಕಾರಣ ಅಲ್ಲ. ನೀಟಾಗಿ ಯೋಚನೆ ಮಾಡು. ಆ ಹುಡುಗಿಯಿಂದ ಇಷ್ಟೊಂದ್ ಆಗಿದ್ದು ಹೌದು ತಾನೆ? ನಮ್ ಬದ್ಲು ನೀನ್ ಅಲ್ಲಿ ಗಮನ ಕೊಡ್ಬೇಕು ಅಲ್ವಾ? ದ ಹೆಲ್ ಡಿಡ್ ಯು ಸೇ? ನೀವು ಸುಮ್ನೆ ಇರಿ ಸರ್, ನಾನು ಮಾತಾಡ್ತಿದ್ದೀನಲ್ಲ. ಬೀಸೆ ದೊಣ್ಣೆ ತಪ್ಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಸರ್ ನೀವ್ ಹೇಳಿ, ದುಡ್ಡು ನಿಮ್ಗೆ ಅಷ್ಟೊಂದು ಮುಖ್ಯನಾ? ಮನೆ ಹೋಗಿ ಎಲ್ಲರ ಮುಂದೆ ಅಷ್ಟು ಗಲಾಟೆ ಮಾಡೋದ್ ಅವಶ್ಯಕತೆ ಇತ್ತಾ? ಮನಸಾಕ್ಷಿ ಇಲ್ವಾ ನಿಮ್ಗೆ? ಮನಸಾಕ್ಷಿ? ಅಪ್ಪಿ, ನೀನ್ ಕೇಳಿರ್ಬೋದು, ದುಡ್ಡಿರೋ ನೆಮ್ಮದಿ ಕಳ್ಕೊಂಡಿರ್ತಾನೆ, ಅದೇ ದುಡ್ಡಿಲ್ದಿರೋನು ಒಂದ್ ಗಂಜಿ ಕುಡ್ದಾರು ನೆಮ್ಮದಿಯಾಗಿ ಮಲ್ಕೋತಾನೆ ಅಂತ. ಅದೆಲ್ಲ ಹೇಳೋದ್ ಯಾರ್ ಗೊತ್ತಾ? ದುಡ್ಡು ಮಾಡಕ್ಕಾಗದೆ ಜೀವನದಲ್ಲಿ ಸೋತಿರೋರು. ನೆಮ್ಮದಿ ಇರೋ ಬಡವನ್ಕಿಂತ ನೆಮ್ಮದಿ ಇಲ್ದಿರೋ ಶ್ರೀಮಂತನಾಗಿರಕ್ ಇಷ್ಟಪಡ್ತೀನಿ. ನನಗೆಲ್ಲ ಮರ್ಯಾದೆ ಕೊಡೋದು ನಾನ್ ಮಾಡೋ ಕೆಲ್ಸಕ್ಕೆ ಅನ್ಕೊಂಡ್ಯಾ?